ಸರಿ, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ವಿಡಿಯೋದಲ್ಲಿ ನಾನು ನಿಮಗೆ ಇಲಾಖೆ ಪ್ರಕಟಣೆ ಮಾಡಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ವಿವರಿಸಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಈ ಒಂದು ಕಂಪ್ಯೂಟರ್ ಶಿಕ್ಷಣದಲ್ಲಿ ನಾನು ಈ ಹಿಂದೆ ಒಂದು ಕ್ವಶನ್ ಅಂದರೆ 1ನೇ ಪಾಠದಿಂದ ಕೆಲವೊಂದು ಕ್ವಶನ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಆ ಒಂದು ಪ್ರಶ್ನೆಗಳು ಇಲ್ಲಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಸಾಕಷ್ಟು ರಿಪೀಟ್ ಆಗಿದ್ದಾವೆ ಅಂಥೇಳಿ ಸುದರ್ಶನ್ ಅವರು ಹಾಗೆ ನಮ್ಮ ಯೋಗೇಶ್ ಅವರು ತುಂಬ ಜನ ನನಗೆ ಕಾಲ್ ಮಾಡಿ ಹೇಳಿದ್ರಿ, ಸರ್ ತುಂಬ ಚೆನ್ನಾಗಿ ನೀವು ಕ್ಲಾಸನ್ನು ಮಾಡಿದಿರಿ, ನೀವೇನು ಕೊಟ್ಟಿದ್ದೀರಿ ಅದೇ ಥರದ ಮಾಡೆಲ್ ಕ್ವಶನ್ಗಳಲ್ಲಿ ಸುಮಾರು 4ರಿಂದ 5 ಕ್ವಶನ್ಗಳು ಬಂದಿದೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದರೆ. ಸೊ ಎಸ್, ಅಫ್ಕೋರ್ಸ್ ನನಗೂ ಖುಷಿ ಆಯಿತು. ನಾನು ಆ್ಯಕ್ಚುಲಿ ತೆಗೆದಂಥ ಕ್ವಶನ್ಗಳು ಸಿಲೆಬಸ್ ವೈಸ್ ನಾನು ಏನು ಕೊಟ್ಟಿದ್ದೆ ಅದೇ ಪ್ಯಾಟರ್ನಲ್ಲಿ ಇಲ್ಲಿ ಕ್ವಶನ್ಗಳು ಬಂದಿರೋವಂಥದ್ದು ನನಗೆ ಭಾಳ ಖುಷಿ ಅನ್ನಿಸ್ತು. ನಿಮಗೂ ಅದೇ ಥರದ ಅನುಭವ ಆಗಿದೆ ಅಂತ ಸಾಕಷ್ಟು ಜನ ನನಗೆ ಹಂಚ್ಕೊಂಡಿದ್ದೀರಿ. ಆದರೆ ಆ ಉತ್ತರಗಳಲ್ಲಿ ಕೆಲವೊಂದು ಚಾಪ್ಟರ್ಗಳನ್ನು ನಾನು ಕವರ್ ಮಾಡಿಲ್ಲ. ಕೇವಲ 1ನೇ ಪಾಠ ಮಾತ್ರ, ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಅಂತಕ್ಕಂಥ ಪಾಠವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ನೋಡಿಲ್ಲ ಅಂದರೆ ಆ ಒಂದು ಕಂಪ್ಯೂಟರ್ ತರಗತಿಯನ್ನು ನೋಡಿ ನಂತರ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಸಿಮಿಲಾರಿಟಿ ಇದೆ ಅಂತಕ್ಕಂಥದ್ದು. ಇನ್ನು ಮೌಲ್ಯ ಶಿಕ್ಷಣ ತರಗತಿಗಳನ್ನು 6ರಿಂದ 9ನೇ ತರಗತಿವರೆಗೆ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಅಪ್ಲೈಡ್ ಕ್ವಶನ್ಗಳು, ಈಗೇನು ಹೊಸ ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟ್ ಇದೆ ಆ ಒಂದು ಕಾನ್ಸೆಪ್ಟ್ಗಳಲ್ಲಿ ಕೆಲವೊಂದು ಪರೋಕ್ಷ ಪ್ರಶ್ನೆಗಳು ಬಂದಿದ್ದಾವೆ. ಈ ಕರುಣೆ ಅನ್ನೋದಕ್ಕೆ, ದಯೆ ಅನ್ನೋದಕ್ಕೆ, ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ. ಬಟ್ ಅಲ್ಲಿ ಅಪ್ಲೈಡ್ ರೂಪದಲ್ಲಿ ಮಕ್ಕಳಿಗೆ ಒಂದಷ್ಟು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೇರವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಥಿಯರಿ ಓರಿಯೆಂಟೆಡ್ ಕೇಳಿದ್ದಾರೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ಡು ಅಷ್ಟಾಗಿ ಪ್ರಶ್ನೆಗಳು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿಲ್ಲ. ಅದನ್ನು ಕೂಡ ನಾನು ಗಮನಿಸಿದ್ದೀನಿ. ಸೊ ಆದರೆ ಎಲ್ಲೋ ಒಂದು ಕಡೆ ಬೇರೆ ಎಲ್ಲ ಸಬ್ಜೆಕ್ಟ್ಗಿಂತ ಈ ಕಂಪ್ಯೂಟರ್ ತುಂಬ ಚೆನ್ನಾಗಿ ಸಿಂಕ್ ಆಯಿತು, ಹೆಚ್ಚಿನ ಅಂಕಗಳು ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರಿ. ಸೊ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಅದು ನಿಮ್ಮ ಎಫರ್ಟ್ ಅಂತ ನಾನು ಹೇಳ್ತಾ ಈಗ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸಾಕಷ್ಟು ಜನ ಉತ್ತರಗಳನ್ನು ಮಾಡಿ ನನಗೆ ಸರಿ ಇದೆಯಾ ಒಂದ್ಸರಿ ಚೆಕ್ ಮಾಡಿ ಅಂತ ಕಳಿಸಿದ್ರಿ. ತುಂಬ ಜನ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ರಿ. ಅದು ನಿಮ್ಮ ಆಸಕ್ತಿ ನನಗೆ ಗೊತ್ತಾಯಿತು. ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಮಾಡೆಲ್ ಕ್ವಶನ್ ಪೇಪರ್ ಕಂಪ್ಯೂಟರ್ ಸೈನ್ಸ್. ಕ್ವಿಕ್ಕಾಗಿ ನಾವು ಆನ್ಸರ್ ಮಾಡ್ತಾ ಹೋಗೋಣ. ವಿಚ್ ಪಾರ್ಟ್ ಆಫ್ ದ CPU ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಆಪರೇಷನ್ಸ್? ಇದನ್ನು ನಾನು ಮೊದಲನೇ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನೋಡಿ, ಮೇಯ್ನ್ ಇರೋದು CU, ALU ಮತ್ತು ರೆಜಿಸ್ಟರ್ಸ್. ಇವು CPU ಇರ್ತವೆ, ರ್ಯಾಮ್ ಇರೋದಿಲ್ಲ. ಸೊ ಅಲ್ಲಿ ಏನು ಕೇಳಿದರೆ, ವಿಚ್ ಪಾರ್ಟ್ ಆಫ್ ದ ಮ್ಯಾಥಮೆಟಿಕಲ್ ಆಪರೇಷನನ್ನು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ಕೋಆರ್ಡಿನೇಟ್ ಮಾಡೋದು CU ಕಂಟ್ರೋಲ್ ಯೂನಿಟ್ಟು. ರಿಜಿಸ್ಟರ್ಸ್ಗಳು ಮೆಮೊರಿಗೆ ಹೆಲ್ಪ್ ಮಾಡ್ತವೆ, ಫಾಸ್ಟಾಗಿ ಒಂದು ಮೆಮೊರಿ ಡಾಟಾವನ್ನು ತೊಗೊಳ್ಳೋದು ಕಳಿಸೋದು ಆ ಕೆಲಸವನ್ನು ಮಾಡ್ತವೆ. ಓಕೆ, ಇನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದರೆ ಅದು ಪ್ರೈಮರಿ ವಾಲಟೈಲ್ ಮೆಮೊರಿ ಅಂತ ನಾವೇನು ಹೇಳ್ತೀವಿ. ಈ ಒಂದು ಕ್ವಶನ್ ಕೂಡ ಬಂದಿದೆ, ಮುಂದೆ ನಾನು ನಿಮಗೆ ಹೇಳ್ಕೊಡ್ತೀನಿ. 2ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಎಕ್ಸಾಂಪಲ್ ಫಾರ್ ಸಿಸ್ಟಮ್ ಸಾಫ್ಟ್ವೇರ್? ಸೊ ಸಿಸ್ಟಮ್ನ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದರೆ, ಸಿಸ್ಟಮ್ ಸಾಫ್ಟ್ವೇರ್ ಬಂದು ನೋಡಿ, ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ಗಳು ಬೇರೆ, ಸಿಸ್ಟಮ್ ಸಾಫ್ಟ್ವೇರ್ಗಳು ಬೇರೆ. ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಪ್ರೋಗ್ರಾಮಿಂಗ್ ಸಾಫ್ಟ್ವೇರು, ಗೂಗಲ್ ಕ್ರೋಮು, ಅಡೋಬೆ ರೀಡರು, ಇವೆಲ್ಲ ನಾನೀಗೇನು ಓಪನ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಮಾಡಲಿಕ್ಕೆ PDF-ಅನ್ನು, ಅದು ಅಡೋಬೆ ರೀಡರಿಂದನೇ ನಾನು ಓಪನ್ ಮಾಡಿರುವಂಥದ್ದು. ಇವೆಲ್ಲ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಆಗಿರ್ತವೆ. ಇದು ಸರ್ಚ್ ಎಂಜಿನ್, ಇದು ಮೈಕ್ರೋಸಾಫ್ಟ್ ಎಕ್ಸೆಲ್ಲು, ಇದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರು, ಸ್ಪ್ರೆಡ್ಶೀಟ್ ಅಂತ ನಾವು ಕರಿತೀವಿ. ಆದರೆ ಇಲ್ಲಿ ನೋಡಿ, ವಿಂಡೋಸ್ 10 ಇದೆಯಲ್ಲ, ಇದೇ ಸಿಸ್ಟಮ್ ಸಾಫ್ಟ್ವೇರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ನಾನೇನು ಹೇಳ್ಕೊಟ್ಟಿಲ್ಲ, ಮೊದಲನೇ ಒಂದು ಕ್ಲಾಸಲ್ಲಿ ಈ ಒಂದು ಕಾನ್ಸೆಪ್ಟ್ ಬಂದಿಲ್ಲ. ಆದರೂ ನಿಮಗೆ ಗೊತ್ತಾಗುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲದೆ ಇರೋದು ಯಾವುದು ಅಂದರೆ ಮೈಕ್ರೋಸಾಫ್ಟ್ ವರ್ಡ್, ಜಾವಾ, HTML ಮತ್ತು ಪೈಥಾನ್, ಇವೆಲ್ಲವೂ ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು. ಆದರೆ ಈ ಮೈಕ್ರೋಸಾಫ್ಟ್ ವರ್ಡ್ ಅಂತಕ್ಕಂಥದ್ದು ಇದು ಪ್ರೋಗ್ರಾಮ್, ಇದೊಂದು ಏನಪ್ಪ ಅಂತ ಹೇಳಿದರೆ, ಇದು ನಮಗೆ ಒಂದು ಸಾಫ್ಟ್ವೇರ್. ಅದು ಆ ಸಾಫ್ಟ್ವೇರನ್ನು ನಾವು ಬಳಸಿ ಅದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಅದರಿಂದ ನಾವು ಟೈಪ್ ಮಾಡ್ತೀವಿ. ಈಗೇನು ನಾವು ಕ್ವಶನ್ ಪೇಪರ್ಗಳನ್ನು ಟೈಪ್ ಮಾಡೋದು, DTPಗಳನ್ನು ಮಾಡೋದು, ಫಾಂಟ್ ಸೈಜ್ ದೊಡ್ಡದು ಚಿಕ್ಕದು, ಅದನ್ನು ಮೈಕ್ರೋಸಾಫ್ಟ್ ವರ್ಡ್ ಅಂತ ಕರಿತೀವಿ. MS ವರ್ಡ್ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟ್, ವಿಚ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ? ಇದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ನೇರವಾಗಿ ಇದೇ ಪ್ರಶ್ನೆ ಹೇಳಿಲ್ಲ ಅಂದರೆ, ಬಟ್ ಅಲ್ಲಿ ಬೈಟ್ ಅಂದ್ರೇನೋ, ಬಿಟ್ ಅಂದ್ರೇನೋ, ನಿಬಲ್ ಅಂದ್ರೇನೋ ಎಲ್ಲದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಬಿಟ್ ಅನ್ನೋದು ಅತ್ಯಂತ ಚಿಕ್ಕದ್ದು. ಸೊ ಈ ಬಿಟ್ಟು ನಂತರ ಬರೋವಂಥವೆಲ್ಲವೂ ಕೂಡ ನಿಮಗೆ ಏನಾಗಿರುತ್ತೆ, ಬಿಟ್ ಅಂದರೆ 0 ಅಥವಾ 1 ಅತ್ಯಂತ ಚಿಕ್ಕ ಘಟಕ ಅಂತ ಕರಿತೀವಿ. ಬೈನರಿಯಲ್ಲಿ ಅತ್ಯಂತ ಚಿಕ್ಕ ಘಟಕ ಬಿಟ್ ಅಂತ ನಾವು ಹೇಳ್ತೀವಿ. ಸೊ ಬಿಟ್ ಆದಮೇಲೆ ಬರುವಂಥದ್ದು ಬೈಟ್. ಸೊ ಅದಕ್ಕಿಂತ ಜಾಸ್ತಿ ಅಂದರೆ ನೀವು 1024 ಕಳೆದ ವಿಡಿಯೋವನ್ನು ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದನ್ನು ನೀವು ಮೆಮೊರಿ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ.
ನೆಕ್ಸ್ಟ್ KB ಅಂದ್ರೇನು, MB ಅಂದ್ರೇನು, GB ಅಂದ್ರೇನು, ನಿಬಲ್ ಅಂದ್ರೇನು, TB ಅಂದ್ರೇನು, ಸೊ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ವಿಚ್ ಫೈಲ್ ಫಾರ್ಮೆಟ್ ಈಸ್ ಯೂಸ್ಡ್ ಫಾರ್ ಇಮೇಜಸ್. ಈಗ ನೋಡಿ, ಇದು ಕೂಡ ಕಳೆದ ಒಂದು GPSTR ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. ಅಂದರೆ ಇದೇ ಪ್ರಶ್ನೆ ಅಂತಲ್ಲ, ಇಲ್ಲಿ ನೋಡಿ PPTX ಅಂದರೆ ಏನು, ನಾವು ಏನಾದರೂ ಈ ಪವರ್ ಪಾಯಿಂಟಿಂದ ತಯಾರು ಮಾಡಿರ್ತೀವಲ್ಲ, ಪವರ್ ಪಾಯಿಂಟ್ PP ಅಂದರೆ ಈಗ ಸ್ಲೈಡ್ ಬರೋ ಥರ ಒಂದೊಂದೇ ಸ್ಲೈಡಲ್ಲಿ ಒಂದೊಂದು ಅಕ್ಷರಗಳು ಬರೋ ಥರ ಆ ಡಿಸೈನ್ ಮಾಡಿರ್ತೀವಲ್ಲ, ಅದು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಬರುವಂಥದ್ದು PPTX ಅಂತ ಕರಿತೀವಿ, PPT ಅಂತ ಕರಿತೀವಿ. ನೆಕ್ಸ್ಟ್ JPG ಅಂತ ಹೇಳಿದ್ರೆ ಇದೇ ಇಮೇಜ್ ಫಾರ್ಮೆಟ್. ಇದು ಈಗ ನೀವೇನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಇಮೇಜ್ ರೂಪದಲ್ಲಿ ಅಪ್ಲೋಡ್ ಮಾಡ್ತೀರಿ, ಸೊ ಇಮೇಜ್ ಅಂದರೆ ಇದೇನೆ. ಇನ್ನು XLX ಅಂದರೆ ಈ ಸ್ಪ್ರೆಡ್ ಶೀಟಲ್ಲಿ ಬರುತ್ತೆ. ಇದು ಈಗಿನ ನೋಡಿದ್ರಲ್ಲ ಎಕ್ಸೆಲ್ ಶೀಟ್ ಅಥವಾ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ, ರೋಗಳು ಮತ್ತು ಕಾಲಮ್ಗಳು ಇರ್ತಾವಲ್ಲ ಅದು. ಇನ್ನು ಡಾಕ್ಯುಮೆಂಟಿಗೆ ಬಂದು DOCX ಅಂತ ಕರಿತೀವಿ, .docx ಅಂತ. ಸೊ ಇದು ಒಂದು ಫೈಲ್ನ ಫಾರ್ಮೆಟ್. ನೀವೇನಾದರೂ ಇಮೇಜ್ಗೆ ಈ ಒಂದು ಫಾರ್ಮೆಟ್ಗೆ ಯಾವುದಾದ್ರೂ ಬದಲಾಯಿಸಿದರೆ ಅದು ಓಪನೇ ಆಗಲ್ಲ, ಬಿಕಾಸ್ ಇಮೇಜ್ ಕರಪ್ಟ್ ಆಗೋಗುತ್ತೆ. ಇಮೇಜ್ ಓಪನ್ ಆಗಬೇಕಂದ್ರೆ JPG ಫಾರ್ಮೆಟಲ್ಲಿ ಇರಬೇಕು. ಓಕೆ, ಸೊ ಇದು ಸರಿಯಾದ ಉತ್ತರ. ನಿಮಗೆ ಕಳೆದ ಒಂದು 2-3 ಏನು ಎಕ್ಸಾಮಿನೇಷನ್ 1, 2, 3, 4 2017ರಲ್ಲಾಗಿತ್ತು, ಅಥವಾ ಮೊನ್ನೆ ಆಗಿರ್ತಕ್ಕಂಥ ಎಕ್ಸಾಮ್ 2020ರಲ್ಲಿ, ಅಂದರೆ ರೀಸೆಂಟಾಗಿ ಒಂದು ಎಕ್ಸಾಮ್ ಆಯ್ತಲ್ಲ, ಆ ಎಕ್ಸಾಮ್ಗಳಲ್ಲಿ 22, 23ರಲ್ಲಿ ಆ ಒಂದು ಎಕ್ಸಾಮ್ಗಳಲ್ಲಿ ನೀವು ಕ್ವಶನ್ ಪೇಪರನ್ನು ತೆಗೆದು ನೋಡಿದ್ರೆ ನಿಮಗೆ ಕ್ಲಿಯರ್ ಕಾನ್ಫಿಡೆನ್ಸು ಸಿಕ್ಕುತ್ತೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಸರ್ಚ್ ಎಂಜಿನ್. ಇವುಗಳಲ್ಲಿ ಸರ್ಚ್ ಎಂಜಿನ್ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸ್ಕೈಪ್ ಇದೊಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ನಾವೀಗ ಹೆಂಗೆ ವಾಟ್ಸಪ್ ಥರ ಮಾತಾಡ್ತೀವಿ ಹಂಗೆ ಮಾತಾಡ್ಬೋದು. ಔಟ್ಲುಕ್ ಮತ್ತು ಬಿಂಗ್ ಮತ್ತು ಫೈರ್ಫಾಕ್ಸ್. ಸೊ ಫೈರ್ಫಾಕ್ಸ್ ಅಂತಕ್ಕಂಥದ್ದೇ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಫೈರ್ಫಾಕ್ಸ್ ಅಂತಕ್ಕಂಥದ್ದು ಇದು ಕೂಡ ಒಂದು ಅಪ್ಲಿಕೇಶನ್ನು. ಆದರೆ ಈ ಸರ್ಚ್ ಎಂಜಿನ್ ಅಂತ ಕೇಳಿದಾರಲ್ವ ಅವರು. ಸೊ ಸರ್ಚ್ ಎಂಜಿನ್ ಅಂತ ಹೇಳಿದರೆ ಮೈಕ್ರೋಸಾಫ್ಟ್ನಲ್ಲಿ ಹುಡುಕಾಟ ಮಾಡಲಿಕ್ಕೆ ಇರುವಂಥದ್ದು ಬಿಂಗ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಫೈರ್ಫಾಕ್ಸ್ ಕೂಡ ಒಂದು ಅಪ್ಲಿಕೇಶನ್ನೇ, ಬಟ್ ಅದರೊಳಗಡೆ ಸರ್ಚ್ ಎಂಜಿನ್ ಅಂತಕ್ಕಂಥದ್ದು ಬಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್, ವಿಚ್ ಟ್ಯಾಬ್ ವುಡ್ ಯು ಸಿ ಟು ಆ್ಯಡ್ ಆ್ಯನಿಮೇಷನ್ಸ್. ಆ್ಯನಿಮೇಷನ್ಸನ್ನು ನಾವು ಆ್ಯಡ್ ಮಾಡಬೇಕಾದ್ರೆ ಏನನ್ನು ಬಳಸ್ತೀವಿ ಅಂತ ಕೇಳಿದರೆ, ಸೊ ಆ್ಯನಿಮೇಷನ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಯಾವುದನ್ನು ಆ್ಯಡ್ ಮಾಡ್ತೀವಿ ಅಂದರೆ, ಸೊ ನಾವಿಲ್ಲಿ ಪ್ರಮುಖವಾಗಿ ಆ್ಯನಿಮೇಷನ್ಸ್ ಅಂತಲೇ ಕೊಟ್ಟಿದ್ದಾರಲ್ಲ, ಸೊ ಇದನ್ನು ನಾವು ಆ್ಯಡ್ ಮಾಡ್ತೀವಿ. ಅಂದರೆ ಟ್ಯಾಬಲ್ಲಿ, ಆ ಒಂದು ಟ್ಯಾಬಲ್ಲಿ ಆ್ಯನಿಮೇಷನ್ಸನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಆ್ಯನಿಮೇಷನ್ಗಳು ಬರುತ್ತೆ. ಇನ್ನು ವಿಚ್ ಈಸ್ ದ ಪರ್ಪಸ್ ಆಫ್ ಸ್ಮಾರ್ಟ್ ಆರ್ಟ್. ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಮಾರ್ಟ್ ಆರ್ಟ್ ಇನ್ ದ ಪವರ್ ಪಾಯಿಂಟ್. ಪವರ್ ಪಾಯಿಂಟಲ್ಲಿ ಸ್ಮಾರ್ಟ್ ಆರ್ಟ್ ಅಂತಕ್ಕಂಥದ್ದು ಏನನ್ನು ಯಾವ ಪರ್ಪಸ್ಸಿಗೆ ಇಟ್ಟಿದ್ದಾರೆ ಅಂತ. ಎಡಿಟಿಂಗ್ ಟೇಬಲ್ಸ್, ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್, ಇನ್ಸರ್ಟಿಂಗ್ ಮಲ್ಟಿಮೀಡಿಯಾ, ಆ್ಯಡಿಂಗ್ ಹೈಪರ್ ಲಿಂಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹೈಪರ್ ಲಿಂಕ್ಸ್ ಆ್ಯಡ್ ಮಾಡ್ಲಿಕ್ಕೆ ಬಳಸ್ತಾರೆ, ಏನಕ್ಕೆ ಬಳಸ್ತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ, ಎಸ್, ನೀವು ತಿಳ್ಕೊಂಡಿರೋದು ಕರೆಕ್ಟು. ಆ ಒಂದು ಡಯಾಗ್ರಾಮ್ ಮೂಲಕ, ಇನ್ಫಾರ್ಮೇಷನ್ ಮೂಲಕ ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಗಳನ್ನು ಹಾಕೋದಕ್ಕೆ ನಾವು ಸ್ಮಾರ್ಟ್ ಆರ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ವಿಚ್ ಫ್ಯೂಚರ್ ಇನ್ MS Office allows you to automatically align shapes, pictures and text in the document. ಅಲೈನ್ ಮಾಡಲಿಕ್ಕೆ ನಾವು ಏನನ್ನು ಬಳಸ್ತೀವಿ ಅಂತ ಕೇಳಿದರೆ, ಅಲೈನ್ಮೆಂಟ್ ಅಂದರೆ ಜೋಡಿಸೋದಕ್ಕೆ. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ, ಜೋಡಿಸೋದು ಯಾವುದ್ರ ಮುಖಾಂತರ ಜೋಡಿಸ್ತೀವಿ, ಅಲೈನ್ ಟೂಲ್ ಅಂತ ಇರುತ್ತೆ. ಸೊ ಆ ಒಂದು ಅಲೈನ್ ಟೂಲ್ಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅವುಗಳನ್ನು, ಇಮೇಜ್ಗಳನ್ನು, ಪಿಕ್ಚರ್ಗಳನ್ನು, ಟೆಕ್ಸ್ಟ್ಗಳನ್ನು ಡಾಕ್ಯುಮೆಂಟ್ಗಳಲ್ಲಿ ಆಟೋಮೆಟಿಕ್ಕಾಗಿ ಅಲೈನ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಇವಾಗೆಲ್ಲ ನಾವೆಲ್ಲಿ ಚಾಟ್ GPT ಕೊಟ್ಬಿಟ್ರೆ ಅದೇ ಎಲ್ಲ ಅಲೈನ್ ಮಾಡಿ ಕೊಟ್ಬಿಡುತ್ತಲ್ಲ. ಸೊ ಆದರೂ ನಮಗೆ ಅದು ಡಿಸೈನು ನಾವು ಮಾಡಿರೋ ಥರ ಇರಲ್ಲ, ಸಮ್ ಆಫ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ತವೆ. ಹಾಗಾಗಿ ಅಲೈನ್ ಟೂಲನ್ನು ನಾವು ಬಳಸಬೇಕು. ವಾಟ್ ಈಸ್ ನುಡಿ ಸಾಫ್ಟ್ವೇರ್ ಯೂಸ್ಡ್ ಫಾರ್. ಈ ನುಡಿ ಸಾಫ್ಟ್ವೇರನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಪ್ಲೇಯಿಂಗ್ ವಿಡಿಯೋ ಗೇಮ್, ನೋ. ಟೈಪಿಂಗ್ ಕನ್ನಡ ಸ್ಕ್ರಿಪ್ಟ್, ಎಸ್. ಮ್ಯಾನೇಜಿಂಗ್ ಕಂಪ್ಯೂಟರ್ ಹಾರ್ಡ್ವೇರ್, ನೋ. Browsing the internet securely, no, it is not a antivirus. So it is a programming software which we are using for typing ಕನ್ನಡವನ್ನು ನಾವು ಟೈಪ್ ಮಾಡಲಿಕ್ಕೆ ನುಡಿ ಸಾಫ್ಟ್ವೇರನ್ನು ಬಳಸ್ತೀವಿ. ಓಕೆ, ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು, CPU ಮೇಲೆ ಒಂದು ಪ್ರಶ್ನೆ ಬಂದಿದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ CPU. ನಾನು ಹೇಳಿದೆ ALU, CUs, ರಿಜಿಸ್ಟರ್ಸ್ ಆರ್ ದ ಪಾರ್ಟ್ ಆಫ್ ದ CPU, ಬಟ್ RAM ಈಸ್ ನಾಟ್ ಎ ಪಾರ್ಟ್ ಆಫ್ CPU. ಓಕೆ, ಸೊ ಅಲ್ಲಿ ಯಾವುದು ಅಂತ ಗೊತ್ತಾದರೆ ಯಾವುದಲ್ಲ ಅನ್ನೋದು ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ರ್ಯಾಮ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಪ್ರೊಸೆಸರ್ಗೆ ಇದೇನಾಗಿರುತ್ತೆ, ಒಂದು ವಾಲಟೈಲ್ ಮೆಮೊರಿ ಆಗಿರುತ್ತೆ. CPU ನಲ್ಲಿ ಇದು ಆಂತರಿಕವಾಗಿ ಇರೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ.
ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ವಾಲಟೈಲ್ ಮೆಮೊರಿ. ಈಗ ನಾನು ಹೇಳಿದೆ ದಿಸ್ ಈಸ್ ಅ ವಾಲಟೈಲ್ ಮೆಮೊರಿ ಅಂತ. RAM, ರ್ಯಾಮ್ ಇಸ್ ದ ವಾಲಟೈಲ್ ಮೆಮೊರಿ ಆರ್ ಟೆಂಪ್ರವರಿ ಮೆಮೊರಿ ಅಂತಲೂ ಕೂಡ ನೀವು ಅದನ್ನು ಕರಿಬೋದು. ಅಂದರೆ ಯಾವಾಗ ನಾವು ಕರೆಂಟ್ ಹೋಗುತ್ತೆ ಆವಾಗ ತಾನೇ ಆಫ್ ಆಗೋಗುತ್ತೆ. ವಿದ್ಯುತ್ ಕಡಿತಗೊಂಡಾಗ ತಾನೇ ಸಂಪರ್ಕವನ್ನು ಕಡಿತಗೊಳ್ಳುತ್ತೆ, ಏನು ಟೈಪ್ ಮಾಡಿದ್ವಿ ಅದೆಲ್ಲ ಹೋಗಿಬಿಡುತ್ತೆ. ಸೊ ನಾನು ಇದನ್ನು ಕೂಡ ಈ ಕ್ವಶನ್ ಮತ್ತು ಮೊದಲಿಗೆ ಬಂದಂಥ ಕ್ವಶನ್ಸ್ಗಳು ಇವನ್ನೆಲ್ಲವನ್ನು ನಾನು ಫಸ್ಟ್ ಚಾಪ್ಟ್ರಲ್ಲೇ ಕವರ್ ಮಾಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 100% ನೀವು 4 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಆ ಒಂದು ವಿಡಿಯೋ ಕ್ಲಾಸನ್ನು. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲೋ ಒಂದು ಕಡೆ ಅದರ ಬಗ್ಗೆ ನಿಮಗೂ ಖುಷಿ ಅನಿಸಿದೆ, ನನಗೂ ಖುಷಿ ಅನಿಸಿದೆ. ಎಲ್ಲೋ ಕ್ವಶನ್ಸ್ ಸ್ವಲ್ಪ ಸಿಂಕ್ ಆಯ್ತಲ್ಲ, ಆ್ಯಸ್ ಪರ್ ಸಿಲೆಬಸ್ ನಾವು ಪ್ರಿಪೇರ್ ಆಗಿದ್ವಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ. ಎಕ್ಸಾಮ್ನಲ್ಲಿ ಹಂಗೆ ಆದರೆ ಇನ್ನೂ ಖುಷಿ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಮೈನ್ ಫಂಕ್ಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್? ಈ ಆಪರೇಟಿಂಗ್ ಸಿಸ್ಟಮ್ನ ಮೈನ್ ಫಂಕ್ಷನ್ ಏನು? ಪರ್ಫಾರ್ಮ್, ಮ್ಯಾನೇಜ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಬ್ರೌಸ್ ದ ಇಂಟರ್ನೆಟ್, ಕ್ರಿಯೇಟ್ ಡಾಕ್ಯುಮೆಂಟ್ಸ್. ಸೊ ಮ್ಯಾನೇಜ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಇದು ಪ್ರೋಗ್ರಾಮಿಂಗ್ ಅಂದರೆ ಆಪರೇಷನ್ ಸಿಸ್ಟಮ್ನ ಒಂದು ಮುಖ್ಯವಾದ ಕೆಲಸ. ವೈಫೈ ಸ್ಟ್ಯಾಂಡ್ಸ್ ಫಾರ್. ಈ ವೈಫೈ ಅಂತಕ್ಕಂಥದ್ದು ಇಂಟರ್ನೆಟನ್ನು ಕನೆಕ್ಟ್ ಮಾಡ್ತೀವಲ್ಲ, ಸೊ ಅಲ್ಲಿ ಹಾಟ್ಸ್ಪಾಟನ್ನು ಆನ್ ಮಾಡಿ ವೈಫೈ ಮೂಲಕ ನಾವು ಕನೆಕ್ಟ್ ಮಾಡ್ಕೊತೀವಿ. ಓಕೆ, ಸೊ ಈ ವೈಫೈನ ಮುಖ್ಯ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಈ ವೈಫೈನ ಫುಲ್ ಫಾರ್ಮ್ ಏನು ಅಂತ ನಾವು ನೋಡೋದಾದರೆ, ದ ರೈಟ್ ಆನ್ಸರ್ ಈಸ್ ವೈರ್ಲೆಸ್. ಏನಪ್ಪ ಫಿಡಿಲಿಟಿ ಅಂತಕ್ಕಂಥದ್ದು, ವೈರ್ಲೆಸ್ ಫಿಡಿಲಿಟಿ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PPT? ಈಗ ನಾನು ಹೇಳಿದೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತೇಳಿ. ಸೊ PPTಯ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ ಅವರು. ಅದೇ ಪ್ರಶ್ನೆಯನ್ನು ಕಾಮನ್ಲಿ ನಾವು ಅದನ್ನು ಈ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ ಬಳಸಿರ್ತಕ್ಕಂತಹ ಚಿತ್ರಗಳನ್ನು ನಾವು ಬಳಸ್ತೀವಿ. ತುಂಬ ಜನ ಅದರ ಮೂಲಕ ಕ್ಲಾಸ್ಗಳನ್ನು ಮಕ್ಕಳಿಗೆ ತಿಳಿಸ್ಕೊಟ್ರೆ ತುಂಬ ಪ್ರೊಫೆಷನಲ್ ಆಗಿರುತ್ತೆ, ಬಹಳಷ್ಟು ಆಸಕ್ತಿದಾಯಕವಾಗಿರುತ್ತೆ. ಕೆಲವೊಂದು ಪುಸ್ತಕಗಳನ್ನು ನೋಡಿದರೆ ಓದೋಕ್ಕೆ ಇಂಟ್ರೆಸ್ಟೇ ಬರಲ್ಲ ಸರ್ ಅಂತಾರೆ. ಯಾಕೆ ಅಂದರೆ ಅದನ್ನು ಪ್ರೆಸೆಂಟ್ ಮಾಡಿರುವಂಥ ರೀತಿ ಆ ರೀತಿ ಇರುತ್ತೆ. ಸೊ ಈ ಪವರ್ ಪಾಯಿಂಟನ್ನು ಬಳಸಿದಾಗ ತುಂಬ ಆಸಕ್ತಿದಾಯಕವಾಗಿ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ PPT ಅಂತ ಇದೆ, ಅಲ್ಲಿ ಪ್ರೆಸೆಂಟೇಷನ್ ಅಂತ ಇದೆ, ನಿಮಗೆ ಕನ್ಫ್ಯೂಸ್ ಆಗುತ್ತಲ್ಲ. ಹಾಗಾದರೆ ಇಲ್ಲಿ ಎರಡನೇ ಆಪ್ಷನ್ ನೋಡಿ, ಪಬ್ಲಿಕ್ ಪ್ರೆಸೆಂಟೇಷನ್ ಟೂಲ್ ಅಂತ. PPT ಅಂದರೆ ಮ್ಯಾಚ್ ಆಗುತ್ತೆ ಅಂತ ನಾವು ಎರಡನೇ ಆಯ್ಕೆಗೆ ಹೋಗೋಕ್ಕಾಗಲ್ಲ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನೇ ಸರಿಯಾದ ಉತ್ತರ. ಫುಲ್ ಫಾರ್ಮ್ ಅಲ್ಲಿ ಯಾಕೆ ಟಿಗೆ P ಬಂದಿದೆ, ಅದನ್ನು ಏನು ಮಾಡಬೇಕು, ಯಾರಾದರೂ ಗೊತ್ತಿರೋಂಥವ್ರು ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಮುಂದಿನ ಕ್ಲಾಸಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಚರ್ಚೆ ಮಾಡ್ತೀನಿ. ಮತ್ತು ಅದರೊಳಗಡೆ ಏನೇನೆಲ್ಲ ಸಿಲೆಬಸ್ ಇತ್ತು, ಆ ಸೆಕೆಂಡ್ ಲೆಸನ್ ಬೇಕು ಅಂದರೆ ಸರ್ ವಿ ವಾಂಟ್ ಅ ಸೆಕೆಂಡ್ ಲೆಸನ್ ಅಂತ ಹೇಳಿದರೆ ನಾನು ಆ ಕಮೆಂಟ್ಗಳನ್ನು ನೋಡಿ ಮುಂದಿನ ಲೆಸನನ್ನು ಮಾಡ್ತೀನಿ. ಇಲ್ಲಾಂದರೆ ಈ ಒಂದು ಕ್ಲಾಸ್ಗಳನ್ನು ಕ್ವಿಟ್ ಮಾಡ್ತೀನಿ. ಓಕೆ, ಸೊ ಧನ್ಯವಾದಗಳು. ಒಂದನೇ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ನೊಂದಿಗೆ ಅಥವಾ ಮತ್ತೆ ತರಗತಿಗಳೊಂದಿಗೆ ಮ್ಯಾಥಮೆಟಿಕ್ಸ್ ಕ್ಲಾಸ್ಗೆ ಭಾಳಷ್ಟು ಬೇಡಿಕೆಯನ್ನು ಕೊಡ್ತಾ ಇದ್ದೀರಿ. ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಒಂದಷ್ಟು ಕಾರ್ಯಭಾರದ ಒತ್ತಡಗಳಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಪೈಡ್ ಕ್ಲಾಸ್ ಕೇಳಿದಿರಿ. ಪೈಡ್ ಕ್ಲಾಸ್ ನಾನು ಮಾಡ್ತಾ ಇಲ್ಲ. ಇಫ್ ಯು ವಾಂಟ್, ನಾನು ಟೆಸ್ಟ್ ಸೀರೀಸ್ ಇದೆ, ಮತ್ತು 10th ಮ್ಯಾಥಮೆಟಿಕ್ಸ್ ಇದೆ, 10th ಸೈನ್ಸ್ ಇದೆ. ಸುಮಾರು ಜನ ಅದನ್ನು ತೊಗೊಂಡಿದ್ದಾರೆ. ಭಾಳ ಜನ ಅದರಲ್ಲಿ ಎಸ್ ಸರ್ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ. ಅವುಗಳನ್ನು ಬೇಕಾದ್ರೆ ನಮ್ಮ TM ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ಸಿಗುತ್ತೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಆ್ಯಪನ್ನು ಡೌನ್ಲೋಡ್ ಮಾಡಿ. ಆ್ಯಪ್ ಲಿಂಕ್ ಬೇಕಾದರೆ 8123441226 ನಂಬರ್ಗೆ ವಾಟ್ಸಪ್ ಮಾಡಿ, ನಿಮಗೆ ಆಟೋಮೆಟಿಕ್ಕಾಗಿ ಲಿಂಕ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ಆರ್ ಪರ್ಚೇಸ್ ದೇರ್. ಅಲ್ಲೇ ನಿಮಗೆ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ತರಗತಿ ಕ್ಲಾಸ್ ಮಾಡೋದು ಅಷ್ಟೇ ನನ್ನ ಜವಾಬ್ದಾರಿ. ಸೊ ಓದೋದು ಮತ್ತು ನೋಟ್ಸ್ ಕಲೆಕ್ಟ್ ಮಾಡೋದು, ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಧನ್ಯವಾದಗಳು.